ಸಖತ್ ಡಿಫ್ರೆಂಟ್ ರಾಗಿ ಬಟನ್ ಇಡ್ಲಿಯಲ್ಲಿ ಇವತ್ತಿನ ಸ್ಯಾಲಡ್. ಯಾವಾಗಲೂ ಇಡ್ಲಿನ ಚಟ್ನಿ ಅಥವಾ ಸಾಂಬಾರ್ ಜೊತೆ ಟ್ರೈ ಮಾಡ್ತೀವಿ. ಇವತ್ತು ಸ್ಯಾಲಡ್ ಥರ ಟ್ರೈ ಮಾಡೋಣ. ಸೊ ಬಟನ್ ಇಡ್ಲಿ ರೆಡಿ ಮಾಡ್ಕೊಳ್ಳಿ. ಒಂದು ವೇಳೆ ಮಾಮೂಲಿ ಇಡ್ಲಿ ಥರ ಮಾಡಿಕೊಂಡ್ರೆ ಅದನ್ನು ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಇಡ್ಲಿ ಬೆಂದಿದೆಯಾ ಚೆಕ್ ಮಾಡ್ಕೊಳ್ಳಿ. ನನಗೆ ಮೀಡಿಯಮ್ ಫ್ಲೇಮಲ್ಲಿ 14ರಿಂದ 15 ನಿಮಿಷ ಆಯಿತು. ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ, ಒಗ್ಗರಣೆ ಹಾಕ್ಕೊಳ್ಳೋಣ. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಇದರ ಜೊತೆಗೆ ಸಣ್ಣಗೆ ಹೆಚ್ಚಿರುವಂಥ ಒಂದು ಈರುಳ್ಳಿ, ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಮನೇಲಿರುವಂಥ ತರಕಾರಿಗಳನ್ನ ಆ್ಯಡ್ ಮಾಡ್ಬೋದು. ಒಂದು ಕಪ್ ಕ್ಯಾಬೇಜ್ ಹಾಕ್ಕೊಂಡಿದ್ದೀನಿ, ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ಮತ್ತು ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್, ಇದರ ಜೊತೆಗೆ ರೆಡ್ ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಉಪ್ಪು. ನಮ್ಮ ಸ್ಯಾಲಡ್ ಬೇಸ್ ರೆಡಿ ಆಯಿತು. ನಾವು ರೆಡಿ ಮಾಡಿ ಇಟ್ಟಿರುವಂಥ ಬಟನ್ ಇಡ್ಲಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ 2ರಿಂದ 3 ನಿಮಿಷ ಆ ಫ್ಲೇವರೆಲ್ಲ ಮಿಕ್ಸ್ ಆಗಲಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ನಿಮ್ಮ ಸ್ಯಾಲಡ್ ರೆಡಿ. ಈ ರಾಗಿ ಮತ್ತು ಹುರುಳಿಕಾಳಿನ ಹಸಿಟ್ಟು ಹೇಗೆ ರೆಡಿ ಮಾಡಿದೆ, ನನ್ನ ಪ್ರೀವಿಯಸ್ ವಿಡಿಯೋದ ಲಿಂಕ್ ಇದೆ, ಚೆಕ್ಔಟ್ ಮಾಡಿ.